ಅದ್ಧೂರಿತನಕ್ಕೆ ಬ್ರೇಕ್, ಸಮಾಜ ಸೇವೆಗೆ ಒತ್ತು. ಆಸ್ಪತ್ರೆಯ ರೋಗಿಗಳಿಗೆ ಆಹಾರ ವಿತರಿಸಿ ಅರ್ಥಪೂರ್ಣವಾಗಿ ಜನ್ಮದಿನ ಆಚರಿಸಿಕೊಂಡ ರಾಹುಲ್ ಕಲಾಲ್. ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ರೋಗಿಗಳ ಯೋಗಕ್ಷೇಮ ವಿಚಾರಿಸಿದ ಯುವ ನಾಯಕ, ಅಭಿಮಾನಿಗಳಿಂದ ಅದ್ದೂರಿ ಸನ್ಮಾನ. ಯುವ ನಾಯಕ ರಾಹುಲ್ ಕಲಾಲ್ ಅವರು ತಮ್ಮ ಜನ್ಮ ದಿನವನ್ನ ಕೇವಲ ಸಂಭ್ರಮಾಚರಣೆಗೆ ಸೀಮಿತಗೊಳಿಸದೆ ಸಮಾಜಮುಖಿ ಕಾರ್ಯಗಳ ಮೂಲಕ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಿಕೊಂಡಿದ್ದಾರೆ. ಸಾಮಾನ್ಯವಾಗಿ ಯುವ ಮುಖಂಡರ ಜನ್ಮ ದಿನವೆಂದ್ರೆ ಬೃಹತ್ ಕಟ್ಔಟ್ಗಳು ಮತ್ತು ಪಾರ್ಟಿಗಳು ಸಾಮಾನ್ಯವಾಗಿರುತ್ತೆ. ಆದರೆ ಇದಕ್ಕೆ ವ್ಯತಿರಿಕ್ತ ಎಂಬಂತೆ ರಾಹುಲ್ ಅಣ್ಣ ಕಲಾಲ್ ಅವರು ಸರಳತೆಗೆ ಒತ್ತು ನೀಡಿದ್ದಾರೆ. ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ಅವರು ನಗರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದ್ರು. ವಿಶೇಷವೆಂದ್ರೆ ಸ್ವತಃ ತಾವೇ ಕಾರು ಚಲಾಯಿಸಿಕೊಂಡು ಆಸ್ಪತ್ರೆಗೆ ಆಗಮಿಸಿದ ಅವರು ತಮ್ಮ ಸ್ನೇಹಿತರು ಮತ್ತು ಬೆಂಬಲಿಗರೊಂದಿಗೆ ಸೇರಿ ಅಲ್ಲಿನ ರೋಗಿಗಳಿಗೆ ಹಾಗೂ ಅವರ ಆರೈಕೆದಾರರಿಗೆ ಊಟ ಮತ್ತು ಹಣ್ಣು ಹಂಪಲುಗಳನ್ನು ವಿತರಿಸಿದ್ರು. ಆಸ್ಪತ್ರೆಯ ವಾರ್ಡ್ಗಳಿಗೆ ತೆರಳಿದ ರಾಹುಲ್ ಅವರು ಅಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳ ಆರೋಗ್ಯ ವಿಚಾರಿಸಿ ಧೈರ್ಯ ತುಂಬುವ ಕೆಲಸ ಮಾಡಿದ್ರು. ಅವರ ಈ ನಡೆಗೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ. ಇನ್ನೊಂದೆಡೆ ಜನ್ಮದಿನದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ವೇದಿಕೆ ಕಾರ್ಯಕ್ರಮದಲ್ಲಿ ಅಭಿಮಾನಿಗಳು ಮತ್ತು ಹಿತೈಷಿಗಳು ರಾಹುಲ್ ಕಲಾಲ್ ಅವರಿಗೆ ಶಾಲು ಹೊದಿಸಿ ವಿಶೇಷ ಉಡುಗೊರೆಗಳನ್ನು ನೀಡಿ ಸನ್ಮಾನಿಸಿದ್ರು. ಬ್ಯಾನರ್ಗಳಲ್ಲಿ ರಾಹುಲ್ ಕಲಾಲ್ ಎಂದು ಪ್ರೀತಿಯಿಂದ ಸಂಬೋಧಿಸಿರುವ ಅಭಿಮಾನಿಗಳು ತಮ್ಮ ನಾಯಕನಿಗೆ ಜೈಕಾರ ಹಾಕಿ ಸಂಭ್ರಮಿಸಿದ್ರು. ಒಟ್ಟಾರೆಯಾಗಿ ಯುವ ಶಕ್ತಿಯು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳಬೇಕು ಎಂಬ ಸಂದೇಶವನ್ನ ಸಾರುವಂತೆ ರಾಹುಲ್ ಕಲಾಲ್ ಅವರ ಜನ್ಮ ದಿನಾಚರಣೆ ಜರುಗಿತು. ವರದಿ ಆಸ್ಮಾ ಕಮಲಾನವಾರ್. ದಡವಿರದ ಕಡಲಿನಲ್ಲಿ ಬುಡವಿರದ ಹಡಗುಗಳು ಗುರಿ ಇರದೆ ನೆಲೆ ಸಿಗದೆ ಮುಳುಗುತ್ತಿವೆ. ಕೊನೆಯುಸಿರು ಎಳೆದಿರುವ ಭರವಸೆಗೆ ಮರುಜೀವ ತುಂಬುತ್ತಿರೋ ಅಂಬಿಗನ ಕಾಣುತ್ತಿವೆ. ದುಗುಡಗಳ ಆರ್ಭಟಕ್ಕೆ ಸುಡುತ್ತಿರುವ ಸಂಕಟಕ್ಕೆ ತಡೆಯಾಜ್ಞೆ ತಂದವನು ಯಾರಿವನು? ಗರಿಗೆದರಿ ಹೆದರಿಸುವ ವಿಧಿಯನ್ನೇ ಅಡಗಿಸಲು ಕಂಕಣದಿ ನಿಂತವನು ಯಾರಿವನು? ಕಾವಲಿಗ ಕಾವಲಿಗ. ಅತಿ ಕ್ರೂರನು ಘನಘೋರನು ನಾ ಕಂಡ ಸುರ ನೀನೇನಾ. ನಿಸ್ಸೀಮನು ಧೀಮಂತನು ಏಕೈಕನು ಜನಧನಿಯ ಉಸಿರು ನೀ